ಇವ ಪುಟ್ಟಕ್ಕ ಕರಕ್ಕ ಇಷ್ಟೋ ಮಟ್ಟ ಕುಂತು ಮಾಡಿ ನಡ ಅನ್ನೋದು ಹೋಗ್ಬಿಡ್ತು ನೋಡ ಇವತ್ತಾಗ 3 ಮಂದಿ ಸೇರಿ ಮಾಡೇವಂತ ಇಷ್ಟೊತ್ತಾಗೈತಿ. ನಮ್ಮ ಮನೆಗಳ್ನಾಗ ಒಬ್ಬೊಬ್ರು ಆಗಿದ್ರ ಎಷ್ಟೆಷ್ಟೊತ್ತು ಕುಂದ್ರಬೇಕಾಗ್ತಿತ್ತವ ಕರೇನ. 3 ಮಂದಿ ಸೇರಿ ಮಾಡಿದ್ರಂತ ಒಂದೊಂದು ಮಾಡ್ಕೊಂಡ್ಬಿಟ್ಟಿವಿ ನೋಡತ್ತಾಗ. ನೋಡ್ಲಿಪ್ಪ ಅಂದ್ರೂ ಒತ್ತೋಗಿದ್ದ ಗೊತ್ತಾಗ್ಲಿಲ್ಲ. ಮಾತಾಡ್ಕೊಂತ 4 kg ಮಾಡ್ಕೊಂಡಿವಿ ನೋಡು. ಒಟ್ಟು ಆತು ಬಿಡು, ಇನ್ನು ಏನು ಟೆನ್ಷನ್ ಇಲ್ಲ ಕಡೆ. ಹೂನಯ್ಯವ ಊಟದ ಮೇಲೂ ಧ್ಯಾನ ಹೋಗ್ಲಿಲ್ಲ, ಎದುರ್ದು ಇಲ್ಲ ನೋಡ. ಅದ ಅವಾಗ ಒಂದಿಟ್ಟು ಏನು ಚಾ ಕುಡ್ದಿದ್ವಿ ಅದಷ್ಟ ಕರೆ. ಇನ್ನೂ ಒಂದೂ ತಿಂದಿಲ್ಲ. ತಡ್ರಿ ನಾನು ಒಂದಿಟ್ಟು ಜಾಸ್ತಿ ಮಾಡೇನಲ್ಲ, ನಂದ್ರಾಗಿಂದ ಒಂದು 2 ತೊಗೊಂಬರ್ತೀನಿ, ತಿಂದ ಚಾ ಕುಡಿಯೋಣಂತ. ಅಯ್ಯವ್ವ ಮತ್ತೆ ನೀ ಕೊಟ್ಟು ಕಳ್ಸೋದು ಮಾಡ್ತೀಯೇನ? ಮತ್ತೆ ಯಾಕೆ ನಿಂದ್ರಾಗ ಕೊಡ್ತಿದ್ದಿ? ನಂದ್ರಾಗ ತೊಗೊಂಬಂದ್ಬಿಡು ಹೋಗು. ಏನು ನಮ್ಮ ಮನ್ಯಾಗ್ರ ಎಷ್ಟು ಮಂದಿ ಇದ್ದೇವೆ ಯವ್ವ, ನಾವು ತಿನ್ನೋದಿಲ್ಲ ಬಿಡೋದಿಲ್ಲ ಆ ಕಡೆ. ಏನು ಮಾಡೋದು ನೋಡಷ್ಟ. ಹೋಗಿ ತೊಗೊಂಬಂದ್ಬಿಡು ಹೋಗು ನಂದ್ರಾಗ. ಇಲ್ಲಾಂದ್ರೆ ತಡಿ, ನಿನಗೂ ಪಾಪ ಕುಂತ ನಡ ನೋವಾಗ್ಯಾವೇನ. ನಾನು ಗಿರ್ಜಿ ಹೋಗಿ ತೊಗೊಂಬರ್ತೇವೆ, ಚಾ ಅದು ಮಾಡಿ ಬರ್ತೇವೆ. ಅದು ಅವಾಗ ಕಾಸಿದೆಲ್ಲ ಗ್ಯಾಸ್ ಮೇಲೆ ಕಾಸಿದ್ದಿ ಒಳಗೆ, ಹೋಗಿ ತೊಗೊಂಬರ್ತೀನಿ ತಡಿ. ಯವ್ವ ಅಷ್ಟು ಮಾಡಿ ಪುಣ್ಯ ಕಟ್ಕರೆ ತಾಯಿ ಅತ್ತಾಗ ಕುಂತು ನಡ ಅನ್ನೋದು ಎದಕ್ಕೂ ಬರುವಲ್ತ. ಕಾಲು ಅನ್ನೋದು ಸೆಳ್ಯಾಕತ್ ಬಿಟ್ಟಾವ ನೋಡತ್ತಾಗ. ಹಂಗ ಎಲೆ ಅಡ್ಕಿದ ಇದು ಪ್ಲೇಟ್ ಐತಿ ನೋಡು, ಅದ್ರಾಗ ಬಡೆ ಸೊಪ್ಪು ಎಲ್ಲ ಹಾಕಿಟ್ಟೇನಿ, ತೊಗೊಂಬರ್ರಿ ಕುಂತು ತಿನ್ನೋಣಂತ. ತಂಪ ಗಾಳಿ ಬಿಟ್ಟೈತಿ. ಮತ್ತೇನು ಊಟ ಮಾಡೋದ? ಬೇಕಂದ್ರೆ ಅನ್ನ ಸಾರು ಅದು ಐತಿ ನೋಡ್ರಲ್ಲೇ, ಹಾಕೊಂಬರ್ಕೊಂತೀರೇನ ಹಾಕೊಂಬರ್ಕೋರಿ. ನನಗಂತೂ ಏನು ಬೇಡವ, 1-2 ಚೊಂಗೆ ತಿಂದು ಚಾ ಕುಡಿದು ಬಿಡ್ತೇನೆ ನೋಡೋ ಕಡೆ. ಅಯ್ಯವ್ವ ಬೇಡ ಇವ, ನಮಗೂ ಊಟ ಈ ಎಣ್ಣೆ ವಾಸನಿಗೆ ಬೇಡ ಅನ್ಸ್ಬಿಟ್ಟೈತಿ. 1-2 ಚೊಂಗೆ ತಿಂದು ಚಾ ಕುಡಿದು ಬಿಡು ಅನ್ಬಿಡು. ತಿಂದು ಚಾ ಕುಡ್ದಂದಿಟ್ಟು ಎಲ್ಲಿ ಅಡಿಕೆ ಹಾಕೊಂಡು ಮಾತಾಡ್ಕೊಂತ ಕುಂತ್ರೆ ಆಕೈತೆ ಕಡೆ. ಹೋಗೋವಾಗ ತೊಗೊಂಡು ಹೋಗ್ತೇವೆ ಅಂತ ನಾವು ಮಾಡಿದ್ದು. ಅಷ್ಟ ಮಾಡೋಣ ಬಿಡ ಇವ. ಈಗ ಹೋಗಿ ಏನು ಮನೆಗೆ ಹೋಗಿ ದೊಡ್ಡ ಇದನ್ನ ಮಾಡೋದು ಅಷ್ಟೇ ಐತಿ. ತಂಪೈತಿ ಇಲ್ಲೇ, ಹೆಂಗಿದ್ರು ಗಿಡದ್ದು ಆರಾಮ್ ಕುಂದ್ರೋಣ ಅಂತ ತಾಗಿಲ್ಲೇ. ತಗೋರ ಪುಟ್ಟಕ್ಕ, ತಗೋ ಗಿರ್ಜಿ, ಬರೀ ತಿನ್ನೋಣ ಅಂತಾಗ. ಹೊಟ್ಟಿನೂ ಹಸು ಆದಂಗೆ ಆಗ್ಬಿಟ್ಟೈತಿ. 1-2 ತಿಂದು ತಂದೆ ಚಾ ಕುಡಿದ್ಬಿಡೋಣ. ವಾ ಕರ್ರೇ ವಾ, ಭಾಳ ಹೊಟ್ಟೆ ಹಸು ಆದಂಗೆ ಆಗ್ಬಿಟ್ಟೈತಿ ನನಗೂ. ಅದ್ರಾಗ ಮುಂದೆ ಎಣ್ಣೆ ಮುಂದೆ ಕುಂತಿರ್ತೇವಲ್ಲ, ಮಾಡಿದ ದಿನ ಅಷ್ಟು ತಿನ್ನೋಕ್ಕಾಗಂಗಿಲ್ಲ. ಇದು ಮರನೇ ದಿನ 1-2 ದಿನ ಬಿಟ್ಟು ಹಂಗೆ ತಿನ್ಬೇಕು ಅನಿಸ್ತೈತಿ ನೋಡು. ಹೌದವ, ನಮಗೂ ಹಂಗೆ ನೋಡತ್ತಾಗ. ಮಸ್ತಾಗೈತೆ ನೋಡ, ಬಾಯಿ ಬಿಟ್ರೆ ಕರ್ಗತ್ತ ಹಂಗೆ. ಭಾರಿ ಅದ ಬಿದ್ದೈತ್ವ. ಅಂದಂಗೆ ನಿನ್ನೆ ನಾನು ರೆಸಿಪಿ ಶೇರ್ ಮಾಡಿದ್ನಲ್ರಿ ಫ್ರೆಂಡ್ಸ್, ಅಂದರೆ ನಮ್ಮ ಪುಟ್ಟಕ್ಕ ರೆಸಿಪಿ ಶೇರ್ ಮಾಡಿದ್ಲಲ್ಲ, ಅದ್ರೊಳಗೆ 1-2 ಇಂಗ್ರೀಡಿಯೆಂಟ್ಸ್ ಬಿಟ್ಟಿದ್ದರಿಪ್ಪ. ನಾನು ಅದನ್ನ ಹೇಳ್ತೀನಿ ಇವಾಗ ನಿಮ್ಗೆ. ಮೊದಲು ನಾನು ಪುಟಾಣಿ ಪುಡಿ ಮಾಡ್ಕೊಂಡಿದ್ದೆ. ಪುಟಾಣಿ ಪುಡಿ, ಆಮೇಲೆ ಪುಟಾಣಿ ಹಿಟ್ಟು, ಆಮೇಲೆ ಇದು ಸಕ್ಕರೆ ಪುಡಿ, ಆಮೇಲೆ ಇದು ಏಲಕ್ಕಿ ಪುಡಿ. ಸಾರಿ, ಏಲಕ್ಕಿ ಹಾಕೋಬೇಡ್ರಿ, ಏಲಕ್ಕಿ ಪುಡಿ ಮಾಡಿ ಹಾಕೋರಿ. ಇಲ್ಲಾಂದರೆ ಏಲಕ್ಕಿ ಪುಡಿ ಸಿಗ್ತೈತೆ. ಅದು ಪುಟಾಣಿ ಪುಡಿ, ಏಲಕ್ಕಿ ಪುಡಿ, ಆಮೇಲೆ ಸಕ್ಕರೆ ಪುಡಿ, ಆಮೇಲೆ ಅದಕ್ಕೆ ಗಸಗಸೆ ಹಾಕ್ರಿ ಫ್ರೆಂಡ್ಸ್. ಗಸಗಸೆನ ಮರ್ತು ಬಿಟ್ಟಿದ್ದೆ ನಾನು, ಮೇನ್ ಅದ ಹಾಕ್ಬೇಕ್ರಿ. ಅದು ಹಾಕಿದ್ರೆ ಮಸ್ತ್ ರುಚಿ ಆಗ್ತೈತಿ. ಗಸಗಸೆ, ಆಮೇಲೆ ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿ, ಇದಿಷ್ಟು ಹಾಕಿ. ಆಮೇಲೆ ನಿಮ್ಗೆ ಬೇಕಂದ್ರೆ ಬಿಳಿ ಎಳ್ಳನ್ನು ಹಾಕೋಬೋದ್ರಿ ನೀವು, ಇಲ್ಲಾಂದ್ರೆ ಆಪ್ಷನಲ್. ನಿಮಗೆ ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಬೇಡ. ಇದಿಷ್ಟು ಹಾಕೋರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಆಮೇಲೆ ಇದು ಏನ್ರಿಪ್ಪ, ಡ್ರೈ ಫ್ರೂಟ್ಸ್, ಪಿಸ್ತಾ, ಆಮೇಲೆ ಗೋಡಂಬಿ, ಬಾದಾಮಿ, ಅದನ್ನು ಪುಡಿ ಮಾಡಿ ನೀವು ನಿಮ್ಮ ಹತ್ರ ಅಷ್ಟು ಬಜೆಟ್ ಐತಪ್ಪ ಅಂತಂದ್ರೆ ಹಾಕ್ಕೋಬೋದು. ಈಗ ನೋಡಿರಲ್ರಿಪ್ಪ, ಎಲ್ಲ ಡ್ರೈ ಫ್ರೂಟ್ಸಿನ ರೇಟ್ ಎಲ್ಲ ಗಗನಕ್ಕೆ ಏರ್ಬಿಟ್ಟೈತಿ. ನಿಮಗೆ ಬೇಕಪ್ಪ ಅಂದರೆ ನೀವು ಆಪ್ಷನಲ್ ಹಾಕ್ಕೋಬೋದು, ಮಸ್ತ್ ಆಗ್ತೈತ್ರಿ. ಓಕೆ ರೀ, ಇದಿಷ್ಟು ಮರ್ತಿದ್ದೆ ನಾನು, ಅದನ್ನ ಹೇಳಿದೆ. ಮಸ್ತದಲ್ಲ ಗಿರ್ಜಿ. ಎಲ್ಲಿ ಬಾಯಿಗೆ ನೀನು ಹತ್ತಿ ಬಿಟ್ಟೈತಲ್ಲ, ಬಾಯಿಗೆ ಕೈಗೆ ಏನು ಮಾತಾಡವಲ್ಲಿ, ಮಾತಾಡಲೇ. ಏನು ಮಾತಾಡ್ತೇವ? ನೋಡಿಲ್ಲ, ಮಸ್ತದವ, ತಿನ್ನಾಕತ್ತೀನ. ಮಸ್ತ್ ಅಂದ್ರೆ ಮಸ್ತ್ ಅದ. ಅದ್ರಾಗ ಬೇರೆ ನಮ್ಮ ಪುಟ್ಟಕ್ಕನವ್ರ ಮನೆಯಿಂದ ತುಪ್ಪ, ಆಕಿನ ಕಾಸಿದ ತುಪ್ಪ, ಭಾರಿ ಆಗೈತೆ ನೋಡ. ಹೌದ್ಲೆ, ತುಪ್ಪದ ಘಮಾನ ಆಗ್ತೈತಿ. ಅದ್ರ ಒಂದೇ ಬೇಜಾರು ಏನಪ್ಪ ಅಂತಂದ್ರೆ, ಈ ವರ್ಷ ನಾನು ಚೊಂಗೆನ ಮಾಡಲಿಲ್ಲರಿಪ್ಪ. ಪ್ರತಿ ವರ್ಷವೂ ನಾನು ಬಿಡ್ಲಾರ್ದಂಗೆ ಮಾಡ್ತಿದ್ದೆ ರೀ. ಆದರೆ ಇದೇ ವರ್ಷನ ನಾನು ಚೊಂಗೆ ಮಾಡಿಲ್ಲ. ಮಾಡ್ಬೇಕಂತ ಹೇಳಿ ಎಲ್ಲ ರೆಡಿ ಇತ್ತರಿಪ್ಪ. ಅಂದರೆ ಏನು ಸಾಮಾನು ತಂದಿರಲಿಲ್ಲ. ನಮ್ಮ ಮನೆಯವ್ರಿಗೆ ಶುಕ್ರವಾರ ದಿನ ಸೂಟಿ ಇರುತ್ತಲ್ಲ, ಹಿಂಗಾಗಿ ಶುಕ್ರವಾರ ದಿನ ಮಾಡ್ಕೊಂಡ್ರೆ ಆಯ್ತಂತ ಹೇಳಿ ನಾವು ಅದು ರಾತ್ರಿ ಎಲ್ಲ ಮಾತಾಡ್ಕೊಂಡೇವ್ರಿಪ್ಪ. ಗುರುವಾರ ಎಲ್ಲ ಮಾತಾಡ್ಕೊಂಡೇವಿ ರಾತ್ರಿ. ಅವ್ರಿಗೆ ಬರ್ದು ಕೊಟ್ಟೇನಿ ರೀ, ಇಷ್ಟು ತೊಗೊಂಡು ಬಾ 1 kg ಮಾಡೋಣ ಅಂತ ಹೇಳಿ. ಮರನೇ ದಿನ ಆದಮೇಲೆ ಬೆಳಗು ಮುಂಜಾನೆಯಿಂದನೂ ನನ್ನ ಮಗಗೆ ಯಾಕೆ
ಏನೋ ಜ್ವರ ಅಂದ್ರೆ ಜ್ವರ ರೀಪ್ಪ, ವಿಪರೀತ ಜ್ವರ ಬರಾಕತ್ಬಿಡ್ತ. ಹಿಂಗಾಗಿ ಪಾಪ ಅವನು ನನಗೆ ಎಲ್ಲಿ ಜ್ವರ ಬಂದಿದ್ದಕ್ಕೆ ಇಡೀ ದಿನ ನನ್ನ ಕೈ ಬಿಟ್ಟು ಸರ್ದೇ ಇಲ್ರಿಪ್ಪ ಅವನು. ಹಿಂಗಾಗಿ ನನಗೆ ಅವ್ನು ಮಾಡೋದು ನೋಡಿ ಭಾಳ ಅಂದ್ರೆ ಭಾಳ ಬೇಜಾರು ಅನ್ಸ್ಬಿಡುತ್ತೆ. ಈ ಸರ್ತಿ ಯಾ ಚೊಂಗೆನೂ ಬೇಡ ಏನೂ ಬೇಡ ಅಂತೇಳಿ ನಾ ಮಾಡೇ ಇಲ್ಲ. ಬಟ್ ನಾ ಪ್ರತಿ ವರ್ಷ ಮಾಡಿದ್ರು ಇದೇ ಥರನೇ ಚೊಂಗೆ ಮಾಡೋದ್ರಿ. ಈಗ ಮಾಡ್ಬೇಕು ಅಂದ್ಕೊಂಡೀನಿ, ಈ ವಾರದೊಳಗೆ ಮಾಡ್ಬೇಕು ಅಂದ್ಕೊಂಡೀನಿ. ನೋಡೋಣ ಏನಾಗ್ತೈತೆ, ಇನ್ನೂ ಗೊತ್ತಿಲ್ಲ. ಮತ್ತು ಒಟ್ಟು ನಾವು ಈ ಸರ್ತಿ ಹಬ್ಬಕ್ಕೆ ಚೊಂಗೆ ಅಂತೂ ತಿಂದಿಲ್ರಿ. ಮತ್ತು ನೀವು ಮಾಡ್ಕೊಂಡು ತಿಂದಿದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನೀವು ಯಾವ ಥರ ಎಲ್ಲ ಮಾಡ್ತೀರ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಅಂದಂಗೆ ನಿಮ್ಗೆ ಒಂದು ವಿಷಯ ಗೊತ್ತಿಲ್ಲೇನೆ, ಈಕಿ ಮೂಲಿ ಮನೆ ಮುದ್ಕೋದಾಳಲ್ಲ ಆಕಿನ ಸಸಿ ಏನೋ ಓಡಿಗಳಂತ ನೋಡ. ಆಕಿಗೇನು ಬರಬಾರ್ದು ಬಂದಿತ್ತು ಆಕಿಗೆ. ನಿನ್ನ 2 ಮಕ್ಕಳನ್ನ ಇಟ್ಕೊಂಡು ಬಂಗಾರನಂತ ಗಂಡನ ಇಟ್ಕೊಂಡು ಏನಾಯ್ತು, ಗಂಡಂದು ಇಟ್ಟು ಕುಡಿದ್ನಂದ್ರೆ ಇನ್ನೊಬ್ಬನ ಅವನು ರೊಕ್ಕ ಇದ್ದವನಿಗೆ ಇಟ್ಕೊಂಡು ಓಡೋಗಳಂತ ನೋಡಿ. ಏನು ಪದ್ಧತಿನೇ ಏನವ ಇವ್ರದೆ? ಹೌದಾ? ಅಯ್ಯ ನನಗೆ ಗೊತ್ತಿಲ್ಲ. ಅಲ್ಲಿ ಅದು ಯಾವ ಓದ್ಲಕ್ಕಿ ಒಂದು ಮಾತು ಹೇಳಿಲ್ಲ ಬಿಡು. ಹಾಂ ಏನ ಪುಟ್ಟಕ ನೀನು ಇಂಥದ್ದೆಲ್ಲ ನಿನಗೆ ಅಂದರೆ ಹೇಳಿ ಹೋಗ್ಬೇಕಾಗಿತ್ತ ಏನಕ್ಕಿದೆ ಇಂಥೊಂದು ಜೊತೆಗೆ ಹೊಂಟೇನವ ಅಂತೇಳಿ. ಊರೆಲ್ಲ ಗುಲ್ಲಾಗೈತಲ್ಲೇ ನೀನು ಬೇಕಿ ಊರಿಗೆ ಹೋಗಿದ್ದಿ, ಆಮೇಲೆ ಊರ್ಲಿಂದ ಬಂದಮೇಲೆ ಎಲ್ಲಿ ಚೊಂಗೆ ಮಾಡಕ್ಕೆ ಬಿದ್ದೀವಿ ನಾವು, ಎಲ್ಲಿ ಹೇಳೋಕ್ಕಾಗಲಿಲ್ಲ ಬಿಡೋಕ್ಕಾಗಲಿಲ್ಲ. ಈಗ ಲಕ್ಷ ಬಂತು ನೋಡು. ಹೌದಾ ಪುಟ್ಟಕ್ಕ, ಏನು ಜನ ಅಂತೀ? ಅಯ್ಯೋ ಯಾ ನಮ್ನಿ ಗುಳಾಡತ್ತಿದ್ರು ಗೊತ್ತಾ, ಮಕ್ಕಳನ್ನ ತೊಗೊಂಡು ಹೋಗಾಳ ಪುಣ್ಯಾತೀತಿ. ಅದೊಂದು ಅಕ್ಕಿ ಅವ್ರ ಹತ್ತರ ಏನು ಗುಳಾಡಕತ್ತ ಬಿಟ್ಟಿದ್ಲ ಇವ ಪಾಪ. ಎಂತಕ್ಕಿ ಬಂದು ಕುಡಿದ್ಲು ಏನು ಹಿಂಗೆ ಅಂತೇಳಿ ಒಣಾರ ಅಡಿ ನೋಡವ ಪಾಪ. ಹಿಂಗೆ ಮಾಡಿದ್ರೆ ಹೆಂಗಂತಿ ಪಾಪ. ಗಂಡು ಕುಡಿತಾನಂದ್ರೂ ಮನೆಗೆಲ್ಲ ತಂತಂದು ಹಾಕ್ತಿದ್ದ ಬ್ಯಾನೇನ ಇಂಥವಕ್ಕೆ. ಅದು ಏನು ಜನನು ಏನು ಗಂಡುಗಳಿದ್ರು ಎದಕ್ಕೆ ಇಂಥವು ಮಾಡ್ತಾರೆ ಏನು ದೇವ್ರಿಗೆ ಗೊತ್ತವ. ಖರೇನ ನೋಡುವ, ರೊಕ್ಕದ ಮೇಲೆ ನಿಂತ್ಬಿಟ್ಟೈತೆ ನೋಡ ಪುಟ್ಟಕ. ಇದು ಏನಂತೀಗ ಈ ಜೀವನಾನ ರೊಕ್ಕದ ಮೇಲೆ ನಿಂತ್ಬಿಟ್ಟೈತೆ ನೋಡಿ. ಈಗ ಏನು ಸಂಬಂಧಗಳಿಗೆ ಏನು ಬೆಲೆನೇ ಇಲ್ಲ. ಆ ಟಿ ವಿ ಒಳಗೂ ನೋಡ್ತೀವಲ್ಲ ಇವ, ಮಗಳನ್ನ ಇಟ್ಕೊತಾನಂತ, ತಾಯಿ ಮಗನ್ನ ಇಟ್ಕೊತಾಳಂತ, ಅಕ್ಕ ತಂಗಿನ ಅಣ್ಣ ತಂಗಿನ ಇದನ್ನ ಮಾಡ್ತಾರಂತ. ಏನೇನು ನಮ್ಮ ಬಾಯಿಂದ ಹೇಳಕ್ಕನ ನಮ್ಗೆ ಅಸಹ್ಯ ಅನಿಸ್ತೈತೆ ಬಿಡುವ. ಆ ಥರ ಎಲ್ಲ ಮಾಡ್ತಾರಂತ ನೋಡುವ. ಅಯ್ಯೋ ದೇವ್ರೆ, ಏನು ನೋಡುವ, ಏನು ಹೇಳ್ತಿ ಇದಕ್ಕೆ? ಏನು ಅವ್ರವ್ರ ಪಾಪ ಇದನ್ನು ಮಾಡಿದ್ದೆ. ಆದರೂ ಪಾಪ ಮುದ್ಕೊಂಬ ಹೋಗಿ ಮಾತಾಡಿ ಬರ್ಬೇಕ್ಲಿ. ಹಿಂಗಾಗೈತಂದ್ರೆ ಒಂದಿಟ್ಟು ಏನಾರ ಚೊಂಗೆ ಪಂಗೆ ತೊಗೊಂಡು ಒಂದಿಟ್ಟು ಏನಾರ ಅಡುಗೆ ಪಡ್ಗೆ ಮಾಡ್ಕೊಂಡು ಹೋಗಿ ಮಾತಾಡ್ಸ್ಕೊಂಡ್ರೆ ಬರೋಣಂತ ಪಾಪ. ಮತ್ತು ತೀರಾ ನನಗೆ ಗೊತ್ತಿದ್ದಿಲ್ಲ ಬಿಡುವ, ಸತ್ಯವಾಗ್ಲೂ ಗೊತ್ತಿದ್ದಿಲ್ಲ. ಮಾತಾಡಾರ ಬರ್ಬೇಕು. ಅದೆಷ್ಟು ಮಂದಿ ಕೊಂಕಾಡ್ಕೊಂತಿರ್ತಾರೆ ಏನು ದೇವ್ರಿಗೆ ಗೊತ್ತಾ. ರೇಣವ್ಗಂತೂ ಇಂಥದ್ದು ಸಿಕ್ಕನಂದ್ರೆ ಬಿಡಂಗಿಲ್ಲ ನೋಡೋಕ್ಕಿ. ಯಾಕೆ ಏನ ಪಡಾಳಿ ಆರಿಸ್ಕೊಂತ ಬಂದಿಲ್ಲ ಕಡೆ, ಇಲ್ಲ ಅಂದ್ರೆ ಸುದ್ದಿ ತೊಗೊಂಬರ್ತಿದ್ಲ. ನಮಗೆ ಗೊತ್ತೈತಂದ್ರೂ ಬಿಡಂಗಿಲ್ಲಕ್ಕಿ. ಬಂದು ನಾನು ನಂದು ಒಂದು ಕೈ ಇಲ್ಲೇ ಇದ್ದೇ ಇರಲಿ ಅಂತೇಳಿ ಹೇಳ್ಬಿಡುತ್ತದು. ಬಂದು ಆಕಿನ ಪಾಪ ಅವ್ರ ಮನೆಗೆ ಹೋಗಿ ಅಷ್ಟು ಆಡ್ಕೊಂಡಾಳ ಏನೋ ದೇವ್ರಿಗೆ ಗೊತ್ತ. ಹಂಗಿದ್ರೆ ಒಂದು ಕೆಲಸ ಮಾಡೋಣ, ಈಗ ಸಾಯಂಕಾಲ ಹೆಂಗಿದ್ರು ಒಂದಿಟ್ಟು ಏನಾರ ಮಾಡ್ತೇವೆ ಅಂತ ಅಂದ್ಕೊಂಡೇವಲ್ಲ. ನಾನು ಮಟನ್ ತರಿಸ್ತೀನಿ, ಮಟನ್ ತರಿಸೊಂದಿಟ್ಟು ಬಿರಿಯಾನಿ ಅದು ಮಾಡ್ಕೋತೀನಿ. ಪಾಪ ಹೋಗಿ ಒಂದಿಟ್ಟು ಕೊಟ್ಟಾರ ಬರೋಣ. ಮತ್ತು ಇಂಥದ್ದಾಗೈತೆ ಅಂದರೆ ಚೊಂಗೆ ಪಂಗೆ ಮಾಡಿರಕ್ಕಿಲ್ಲ ಅವರು. ಹೋಗಿ ಕೊಟ್ಟು ಮಾತಾಡ್ಸಿ ಬಂದ್ರೆ ಆತು, ಏನಂತೀರಿ? ಆಯ್ತು ತಗೊಬಿಟ್ಟಕ್ಕ. ಹಂಗಿದ್ರೆ ಏನು ತೀರಾ ನೀವು ಒಬ್ಬಕ್ಕೆ ಏನು ಮಾಡ್ತೀವಿ, ನಾವು ಈಗ ನಮ್ಮ ಮನೆಗಳಿಗಂತೆ ಮಾಡ್ಕೊಳಕಬೇಕು. ನಾವು ಒಂದಿಟ್ಟು ತೊಗೊಂಬರ್ತೀವಿ ತಗೋ, ಎಲ್ಲರೂ ಹೋಗಿ ಮಾತಾಡ್ಸಿ ಬರೋಣಂತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ಸಿಗ್ತೇನೆ ರೀ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.